ಓಕೆ, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ದಾವಣಗೆರೆಯಲ್ಲಿ ಜನ ಏನೇನ್ ಬಯಸ್ತಾ ಇದ್ದಾರೆ, ಲೀಡ್ ನ ಲೆಕ್ಕಾಚಾರದ ಬಗ್ಗೆ ಏನ್ ಟಾಕ್ಸ್ ಇದೆ ನೋಡ್ತಾ ಹೋಗೋಣ. ಮಹಿಳೆಯರು ಅದೇ ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ ದಾವಣಗೆರೆಯಲ್ಲಿ. ಮಂತ್ರಿ ಪತ್ನಿಯೋ ಅಥವಾ ಸಂಸದರ ಪತ್ನಿಯೋ ಯಾರನ್ನ ಜನ ಬಯಸ್ತಾ ಇದ್ದಾರೆ? ಭಾರಿ ಅಂತರದಲ್ಲಿ ಗೆದ್ದು ಚರಿತ್ರೆಯನ್ನ ಸೃಷ್ಟಿ ಮಾಡ್ತಾರಾ ಪ್ರಭಾ ಮಲ್ಲಿಕಾರ್ಜುನ್ ಅವರು? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ, ಗಾಯತ್ರಿ ಸಿದ್ದೇಶ್ವರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತ್ನಿ ಅವ್ರು ಹೇಳ್ತಾ ಇದ್ದಾರೆ 1 ಲಕ್ಷ ಲೀಡ್ ಫಿಕ್ಸ್ ನನಗೆ, ಜನ ನನ್ನ ಪರವಾಗಿದ್ದಾರೆ ಅಂತ ಅವರು. ಸೊ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಗೆಲುವಿನ ವಿಶ್ವಾಸ ಇದೆ. ಬಟ್ ಲೀಡ್ ನಲ್ಲಿ ನೋಡ್ತಾ ಇದೀರಿ ನೀವು 10,000ದಿಂದ 15,000 ಲೀಡ್ ನಲ್ಲಿ ನಾನು ಗೆಲ್ತೀನಿ ಅಂತ. ಆಕ್ಚುಲಿ ಆ ತರ ಫೈಟ್ ಇದೆ ಅಲ್ಲಿ. ನಾವು ಗ್ರೌಂಡ್ ಹೋಗಿದ್ವಿ, ಅಲ್ಲಿ ನೋಡಿದ್ವಿ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ನೀವು ಹೋಗಿದ್ರಿ, ಬಟ್ ಅಲ್ಲಿ ಪರಿಸ್ಥಿತಿ ಹಾಗೆ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಅಷ್ಟು ದೊಡ್ಡ ಮಾರ್ಜಿನ್ ಸಿಗುತ್ತೆ ಅಂತ ನನಗೆ ಅನ್ಸಲ್ಲ. ಕಾಂಗ್ರೆಸ್ ಸಿಟಿ ಅವರು ಬೇರೆ ತರ ಯೋಚನೆ ಮಾಡ್ತಾರೆ, ಹಳ್ಳಿಯವರು ಬೇರೆ ಕಡೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು 95,000 ವೋಟಲ್ಲಿ ನಾವು ಮಲ್ಲಣ್ಣ ಅವ್ರ ಪತ್ನಿನ ಗೆಲ್ಲಿಸ್ತೀವಿ ಅಂತ ಅವ್ರ ಭಾಷೆ. ಮಲ್ಲಣ್ಣ ಅವರ ಪತ್ನಿ ಅಂತ, ಸೊ ಗೆಲ್ಲಿಸ್ತೀವಿ ಅಂತ. ಓಕೆ, ಬಿಜೆಪಿ ಕಾರ್ಯಕರ್ತರ ಲೆಕ್ಕ ಏನು? ಗೆಲುವಿನ ಅಂತರ ನಮ್ಮ ಕ್ಯಾಂಡಿಡೇಟ್ 45,000 ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗಿಂತ ಅಂದ್ರೆ ಕ್ಯಾಂಡಿಡೇಟ್ಗಿಂತ ಕಾರ್ಯಕರ್ತರಿಗೆ ಇಲ್ಲಿ ಹೆಚ್ಚಿನ ಲೆಕ್ಕ ಅಂದ್ರೆ ಹೆಚ್ಚಿನ ವಿಶ್ವಾಸ ಇದೆ ಅಂತ ಅನಿಸ್ತಾ ಇದೆ. ಬಟ್ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಗೆಲುವಿನ ಅಂತರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ. 20,000ದಿಂದ 30,000 ಲೀಡ್ ಅಲ್ಲಿ ಅವರು ಗೆಲ್ತಾರೆ ಅಂತಕ್ಕಂಥದ್ದು. ಇದು ಅಷ್ಟೇ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ. ಆಮೇಲೆ 27 ವರ್ಷದಿಂದ ಬಿಜೆಪಿ ತೆಕ್ಕೆಯಲ್ಲಿರ್ತಕ್ಕಂಥ ಕ್ಷೇತ್ರ. ಆ ಬಿಜೆಪಿ ಭದ್ರಕೋಟೆಯನ್ನ ಕಾಂಗ್ರೆಸ್ ಒಡೆದು ತನ್ನ ಅಧಿಪತ್ಯವನ್ನ ಸ್ಥಾಪನೆ ಮಾಡುತ್ತಾ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಮತ್ತೆ ಅಲ್ಲಿನ ಮತದಾರರು ಜೈ ಅಂತಾರ? ಅದನ್ನ ಕಾದ್ ನೋಡೋಣ.